ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹೇಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ನಿನ್ನೆವರೆಗೆ 2 ಸಮಯ ಮುಗಿಯಿತು. ಈ ದಿವಸದ ಸಂದೇಶದ ಭಾಗ 1 ಅರಸು 1ನೇ ಅಧ್ಯಾಯ 1ರಿಂದ 1 ಅರಸು 1ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಜೂನ್ 1ನೇ ತಾರೀಕಿನಿಂದ ನಿನ್ನೆಯವರೆಗೆ ಆದಿಕಾಂಡದಿಂದ 2 ಸಮುವೇಲದವರೆಗೆ ಸಂಪೂರ್ಣವಾಗಿ ವಿಷಯವನ್ನು ನಾವೆಲ್ಲರೂ ಕೇಳಿದವರು ಮತ್ತು ನಾನು ಕೂಡ ತಿಳಿದುಕೊಳ್ಳುವಂತೆ ನಮ್ಮನ್ನು ದೇವರು ಹೇರಳವಾಗಿ ಆಶೀರ್ವದಿಸಲು, ನಮ್ಮ ಜೀವಿತ ಯಾವ ರೀತಿ ಬದಲಾಗಬೇಕು, ಯಾವ ರೀತಿ ಇರಬೇಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೇಳಿದಂಥ ನಿಮ್ಮೆಲ್ಲರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತೀಗ 1 ಅರಸು 1ನೇ ಅಧ್ಯಾಯ 1ರಿಂದ. ಅರಸನಾದ ದಾವೀದನು ದಿನ ತುಂಬಿದ ಮುದುಕನಾಗಿದ್ದನು. ಸೇವಕರು ಎಷ್ಟು ಕಂಬಳಿಗಳನ್ನು ಹೊದಿಸಿದರೂ ಅವನಿಗೆ ಬೆಚ್ಚಗಾಗುತ್ತಿದ್ದಿಲ್ಲ. ಆದರೆ ಏನಾಯಿತು, ಅವನಿಗೆ ಅರಸಾದಾಗ ಅವನಿಗೆ ವಯಸ್ಸಾಯಿತು. ವಯಸ್ಸಾದ ತಕ್ಷಣ ಅವರಲ್ಲಿ ಶರೀರದ ಶಕ್ತಿ ಕುಂದುತ್ತಾ ಬರ್ತದೆ. ಬಹಳ ಚಳಿ ಇದ್ದಿರಬಹುದು, ಆದರೆ ಎಷ್ಟೇ ಕಂಬಳಿಗಳನ್ನು ಹೊದಿಸಿದ್ರು ಕೂಡ ಅವನಿಗೆ ಬೆಚ್ಚಗೆ ಆಗ್ತಿರ್ಲಿಲ್ಲ ಅಂತೇಳಿ. ಈಗ ನಾವು ಕೂಡ ಒಂದು ಉದಾಹರಣೆಗೆ, ಮಳೆಗಾಲದಲ್ಲಂತೂ ಇಲ್ಲ, ಚಳಿಗಾಲದಲ್ಲಿ ಬಹಳ ಚಳಿ ಆದರೆ ವಯಸ್ಸಾದ ಮೇಲೆ ಎಷ್ಟೋ ಕಂಬಳಿಗಳನ್ನು ಹೊದ್ಕೊಂಡ್ರು ಏನು ಮಾಡಿದ್ರು ನಾವು ನಡುಗ್ತೇವೆ. ಬೆಳಿಗ್ಗೆ ಏಳೋದು ಕೂಡ ಲೇಟ್ ಆಗ್ತದೆ. ಅದೇ ವಯಸ್ಸಾದವರಾದರೆ ತಡ್ಕೊಳ್ಳುವಂಥ ಶಕ್ತಿ ಇರ್ತದೆ ಅವರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅಲ್ಲಿ ಏನಾಯಿತು, ಸೇವಕರುಗಳು ಎಷ್ಟೇ ಕಂಬಳಿ ಹಾಕಿದರೂ ಕೂಡ ಅವನಿಗೆ ಬೆಚ್ಚಗಾಗುತ್ತಿದ್ದಿಲ್ಲ. 2ನೇ ವಚನ. ಆದುದರಿಂದ ಅವನ ಸೇವಕರು ಅವನಿಗೆ, ನಮ್ಮ ಒಡೆಯನಾದ ಅರಸನಿಗೋಸ್ಕರ ಒಬ್ಬ ಕನ್ಯೆಯನ್ನು ಹುಡುಕತಕ್ಕದ್ದು. ಆಕೆಯು ಅರಸನ ಸನ್ನಿಧಿಯಲ್ಲಿದ್ದುಕೊಂಡು ಅವನನ್ನು ಪರಾಂಬರಿಸಬೇಕು. ಆಕೆಯು ನಮ್ಮ ಒಡೆಯನಾದ ಅರಸನ ಮಗ್ಗುಲಲ್ಲಿ ಮಲಗುವುದಾದರೆ ಅವನಿಗೆ ಬೆಚ್ಚಗಾಗುವುದು ಎಂದು ಹೇಳಿ ಇಸ್ರಾಯೇಲರ ಎಲ್ಲ ಪ್ರಾಂತ್ಯಗಳಲ್ಲಿ ಅತಿ ಸುಂದರಿಯಾದ ಹುಡುಗಿಯನ್ನು ಹುಡುಕುವುದಕ್ಕೆ ಹೋಗಿ ಶೂನೇಮ್ ಊರಿನ ಅಭಿಷಕ್ ಎಂಬಾಕೆಯನ್ನು ಕಂಡು ಆಕೆಯನ್ನು ಅರಸನ ಬಳಿಗೆ ಕರೆದುಕೊಂಡು ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನೋಡಿ, ಅವರ ಅರಸನ ಕೈ ಕೆಳಗೆ ಇದ್ದಂಥ ಅವರು ಯಾರೋ ಇಸ್ರಾಯೇಲರು, ಇವರೇ ಏನು ಮಾಡಿದ್ರು, ಸರಿ ನಿನಗೆ ಏನಾಗಬೇಕು, ಅರಸ ಒಬ್ಬನಾಗಿದ್ದ, ಅವನಿಗೆ ಯಾರೂ ಇರಲಿಲ್ಲ. ಅಲ್ಲಿ ಹೆಂಡತಿ ಮಕ್ಕಳು ತೀರಾ ಬಿಟ್ಟು ಹಾಕಿದವರಾಗಿದ್ದಾರೆ, ಅಲ್ಲಿ ಯಾರೂ ಇಲ್ಲ. ಹಾಗಿರುವಾಗ ಇನ್ನೂ ಒಂದು ಸುಂದರವಾದ ಒಂದು ಹುಡುಗಿಯನ್ನು ಕರ್ಕೊಂಡು ಬರಬೇಕು ಅವನ ಜೊತೆಯಲ್ಲಿ. ಅಂದರೆ ಅವನ ಪರಾಂಬರಿಸೋಕ್ಕೆ, ಕಂಬಳಿ ಹೊದಿಸೋಕ್ಕೆ ಇರ್ಬೋದು, ಅವನ ಕೆಲಸ ಮಾಡೋದಕ್ಕೆ ಇರ್ಬೋದು, ಜೊತೆಯಲ್ಲಿ ಮಲಗುವುದಕ್ಕೆ ಇರ್ಬೋದು. ಆಗ ಅವನನ್ನು ಪರಾಂಬರಿಸುವುದಕ್ಕೆ ಅಂತೇಳಿ ಇಸ್ರಾಯೇಲರು ಏನು ಮಾಡಿದರು, ಅರಸನ ಶಿಷ್ಯಂದಿರೇ ಇಸ್ರಾಯೇಲರು ಊರಲ್ಲಿ ಹೋಗಿ ಒಂದು ಸುಂದರವಾದ ಹುಡುಗಿಯನ್ನು ಅವನ ಬಳಿಗೆ ಕರ್ಕೊಂಡು ಬಂದರು. ಯಾರ ಬಳಿಗೆ? ಅರಸನ ಬಳಿಗೆ. ಅದು ಕನ್ಯೆ ಹುಡುಗಿ, ಸುಂದರಿಯಾದ ಹುಡುಗಿ. 4ನೇ ವಚನ. ಬಹು ಸುಂದರಿಯಾದ ಈಕೆಯು ಅರಸನನ್ನು ಪರಾಂಬರಿಸುವ ಸೇವಕಿಯಾದಳು. ಅರಸನು ಈಕೆಯನ್ನು ಸಂಗಮಿಸಲಿಲ್ಲ. ದೇವರಿಗೆ ಸ್ತೋತ್ರ. ಅಲ್ಲಿಂದ ಏನಾಯಿತು, ಇವನ ಪ್ರತಿ ಒಂದು ಸೇವೆಯನ್ನು ಚೆನ್ನಾಗಿ ನೋಡ್ತಾ ಇದ್ಲು. ಯಾರು? ಅರಸ ದಾವೀದನನ್ನು. ಆದರೆ ಇವನಿಗೆ ಸ್ವಲ್ಪ ವಯಸ್ಸಾಗಿತ್ತು. ಹಾಗಿದ್ರೆ ಅರ್ಥ ಏನಪ್ಪ ಅಂದರೆ, ಕಂಬಳಿ ಹೊದಿಸೋಕ್ಕೆ ಮಾಡೋದಕ್ಕೆ ಅಲ್ಲಿ ಅವನಿಗೊಂದು ಸೇವಕಿಯಾಗಿ ಬೇಕೇ ಬೇಕು. ಹಾಗೆ ಜೊತೆಯಲ್ಲೇ ಮಲಗಿದಾಗಲೂ ಕೂಡ ಖಂಡಿತವಾಗಿ ಶರೀರಕ್ಕೆ ಒಂದು ಬಿಸಿಯನ್ನು ಕೊಡುವುದಕ್ಕೂ ಅಲ್ಲಿ ಒಂದು ಹುಡುಗಿ ಬೇಕೇ ಬೇಕು ಅಂತ. ಆಗಿದ್ರೆ ಅರ್ಥ ಏನಪ್ಪ ಅಂದರೆ, 1 ಕೊರಿಂಥ 2ನೇ ಅಧ್ಯಾಯ 15-16ನೇ ವಚನದಲ್ಲಿ, 1 ಕೊರಿಂಥ 7ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಾಗ ಅಪೊಸ್ತಲನಾದ ಪೌಲರು ಕೊರಿಂಥ ಸಭೆಗೆ ಹೇಳ್ತಾರೆ, ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು ಬೇಕೇ ಬೇಕು ಅಂತ. ಆದರೆ ಇಲ್ಲಿ ಅರಸನು ಸಂಗಮಿಸಲಿಲ್ಲ, ಅಂದರೆ ಅವನಿಗೆ ವಯಸ್ಸಾಯಿತು. ಆದರೆ ಆ ಹುಡುಗಿ ಅವನ ಸೇವೆಯನ್ನು ಮಾಡಿಕೊಂಡು ಜೊತೆಯಲ್ಲಿ ಮಲಗಿ ಅವನ ಕಷ್ಟ ಸುಖಗಳ ಹತ್ರ ಮಾತಾಡ್ತಾ ಇದ್ದಿರಬಹುದು.
ಜೊತೆಯಲ್ಲಿ ಅವನನ್ನು ಕೂಡ ಅವನಿಗೆ ಬೆಚ್ಚಗೆಯೂ ಕೊಡ್ತಾ ಇದ್ದಿರಬಹುದು, ಕಂಬಳಿ ಎಲ್ಲ ಹೊದಿಸಿಕೊಂಡು ತಾನೇ ಜೊತೆಯಲ್ಲಿ ಇದ್ದುಕೊಂಡು. ಅದಕ್ಕೆ ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು ಬೇಕೇ ಬೇಕು ಅಂತ ಹೇಳುವಂಥದ್ದು ಇದುವೇ ಆಗಿದೆ. ಇದು ಅನೇಕರ ಬಾಯಲ್ಲಿ ಕೂಡ ಇವತ್ತು ಒಂದ ಗಂಡ ಸತ್ತು ಹೋದ್ರೆ ಹೆಂಡತಿಯರು ಕೂಡ ಅಯ್ಯೋ ಏನು ಮಾಡೋದಪ್ಪ, ನನ್ನ ಪರಿಸ್ಥಿತಿ ಹೀಗಾಯಿತು, ನನ್ನ ಸುಧಾರಿಸೋರು ಯಾರೂ ಇಲ್ಲ, ನನ್ನ ಗಂಡ ಆದರೂ ಇದ್ದಿದ್ರೆ ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತೇಳಿ ಒಂದು ಸೈಡಲ್ಲಿ ಕೂತುಕೊಂಡು ಮಾತಾಡೋದು, ಕಣ್ಣೀರು ಹಾಕೋದು, ದುಃಖ ಪಡೋದು, ಇನ್ನೊಬ್ಬರ ಹತ್ರ ಕಷ್ಟ ಸುಖ ಹಂಚಿಕೊಳ್ಳುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಅಜ್ಜಂದಿರು ಕೂಡ ಏನು ಮಾಡ್ತಾರೆ, ಅಯ್ಯೋ ನನ್ನ ಒಂದು ವೇಳೆ ಹೆಂಡತಿ ಸತ್ತು ಹೋಗಿದ್ರೆ ವಯಸ್ಸಾದ ಮೇಲೆ ಕೂಡ ಅಯ್ಯೋ ಅವಳು ಇದ್ದಿದ್ರೆ ಕೂತಿದ್ಲು, ಮಾತಾಡ್ತಾ ಇದ್ಲು, ಮೈದಾನ ಕೈ ಉಜ್ಜುತ್ತಿದ್ಲು, ಕಾಲು ಉಜ್ಜುತ್ತಿದ್ಲು, ನೀರು ತಂದು ಕೊಡ್ತಾ ಇದ್ಲು, ಜೊತೆಯಲ್ಲೇ ಕೂತ್ಕೊಳ್ತಾ ಇದ್ಲು, ಮಾತಾಡ್ತಾ ಇದ್ಲು. ಈಗ ನನಗೆ ಯಾರು ಇಲ್ಲಲ್ಲಪ್ಪ, ನನ್ನ ಪರಿಸ್ಥಿತಿ ಈ ರೀತಿ ಬಂದು ಹೋಯ್ತಲ್ಲ ಅಂತ ವಯಸ್ಸಾದವರು ಕೂಡ ಹೆಂಡತಿ ಸತ್ತು ಹೋದ್ರೆ ಇದನ್ನು ಇವತ್ತು ಕೂಡ ನಾವು ಕಾಣಬಹುದು. ನನ್ನ ಪ್ರಾಯದಲ್ಲಿ ಕೂಡ ನಾವೆಲ್ಲ ಚಿಕ್ಕದಾಗಿರುವಂದರೂ ಕೂಡ ನಾವು ನೋಡ್ತಾ ಇದ್ದೇವೆ, ವಯಸ್ಸಾದ ಗಂಡ ಹೆಂಡತಿ ಒಂದು ಕಡೆ ಗಂಡ ಕೂತ್ರೆ ಹೆಂಡತಿ ಕಾಲ ಹತ್ರನೇ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ಲು. ಗಂಡ ಹೆಂಡತಿಯರು ಎಲ್ಲಿ ಹೋದ್ರು ಜೊತೆಗೆ ಹೋಗ್ತಾ ಇದ್ರು. ಹೆಂಡತಿಯರು ಗಂಡಂದಿರನ್ನ ಬಿಟ್ಟು ಇರ್ತಿತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ವಿಷಯ ಇಲ್ಲಿ ನೋಡಿ. ಹಾಗೆ ಒಂದು ಮನುಷ್ಯನಿಗೆ ಖಂಡಿತವಾಗಿ ಅಲ್ಲಿ ಒಂದು ಸ್ತ್ರೀ ಬೇಕೇ ಬೇಕು ಅಂತ ಇದರ ಅರ್ಥ. ಅಂದರೆ ಅವರ ಸೇವೆ ಮಾಡುವುದಕ್ಕೆ. ಅದಕ್ಕೆ ಸಭೆಯವರೇ ಅಂದರೆ ಅಲ್ಲಿ ಇಸ್ರಾಯೇಲರೇ ತಂದು ದಾವೀದರ ಸನಿಗೆ ಒಂದು ಕನ್ಯೆ ಹುಡುಗಿಯನ್ನ ಕೊಟ್ಟರು ಅಂತ ಇದು ಜೀವಿತಕ್ಕೆ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಈಗ 2ನೇ ಅಧ್ಯಾಯ 1ರಿಂದ 12ರವರೆಗೆ ಓದಿಕೊಳ್ಳೋಣ. 1 ಅರಸು 2ನೇ ಅಧ್ಯಾಯ 1ರಿಂದ 12ರವರೆಗೆ. ದಾವೀದನು ಸೊಲೊಮೋನನಿಗೆ ಹೇಳಿದ ಕಡೆ ಮಾತುಗಳು ಅವನ ಮರಣವು. ನೋಡಿ, ದಾವೀದ ಏನು ಮಾಡಿದಲ್ಲಿ ಮಗನಿಗೆ ಅಲ್ಲಿ ಕೆಲವೊಂದು ಮಾತುಗಳನ್ನ ಹೇಳ್ತಾನೆ. ಹಾಗೆ ಅವನ ಮರಣವು ಕೂಡ ಅಲ್ಲಿ ಸಂಭವಿಸುತ್ತದೆ. ಯಾರ್ದು? ದಾವೀದನದು. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ಕೆಲವೊಂದು ಹಿರಿಯರು ಕೂಡ ಇವತ್ತು ದಾವೀದ ಅರಸ ಮಗನಿಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾನೆ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾರೆ, ಸಾಯುವ ಸಮೀಪ ಬಂದಾಗ ನಾಯಿನು ಜಾಸ್ತಿ ದಿವಸ ಬದುಕೋದಿಲ್ಲ ಅಂತ ಗೊತ್ತಾದಾಗ ಇವತ್ತು ಅಂಥ ಮನುಷ್ಯರಲ್ಲಿ ಯಾವುದಾದ್ರೂ ಒಂದು ಮಗನನ್ನು ಕರೆದು, ಒಂದು ಹಿರಿಮಗನ, ಕಿರಿಮಗನ, ಮಧ್ಯದ ಮಗನ ಅಥವಾ ಒಬ್ಬನೇ ಆದರೆ ಒಬ್ಬನನ್ನು ಕರೆದು, ನೋಡಪ್ಪ ಈ ರೀತಿಯಲ್ಲಿ ನಡ್ಕೊಂಡು ಹೋಗು, ಈ ರೀತಿಯಲ್ಲಿ ನಡ್ಕೊಂಡು ಹೋಗು ಅಂತ ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳಿ ಇಲ್ಲಿ ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುತ್ತಾರೆ ಕೆಲವೊಂದು ತಂದೆಯರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೂಡ ದೇವರ ಆಶೀರ್ವಾದವೇ ಬೇಕು. ಅದೇ ರೀತಿ ಈಗ ಇಲ್ಲಿ ದಾವೀದ ಏನು ಮಾಡ್ತಾ ಇದ್ದಾನೆ, ಅವರ ಮಗ ಅಬ್ಷಾಲೋಮನಿಗೆ ಸೊಲೊಮೋನನಿಗೆ ಈ ವಿಷಯವನ್ನ ದಾವೀದ ತಿಳಿಸಿದ್ದಾನೆ. ಅದು ಏನು ಹೇಳಿದ ಅಂತ ನೋಡುವ. ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ ಅವನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು ಅಂತೇಳಿ. ನೀವು ಭೂಲೋಕದವರಂದ್ರೆ ಪ್ರತಿಯೊಬ್ಬರು ಮನುಷ್ಯರಾಗಿ ಹುಟ್ಟಿದವರು ಸಾಯಲೇಬೇಕು, ಸಮಾಧಿ ಆಗಲೇಬೇಕು. ಹಾಗೆ ನನಗೂ ಮರಣ ಕಾಲ ಸಮೀಪಿಸಿದೆ, ನಾನು ಕೂಡ ಇನ್ನು ಹೋಗೋವನೇ, ಜಾಸ್ತಿ ದಿವಸ ಬದುಕೋದಿಲ್ಲ ಅಂತ ಮಗ ಸೊಲೊಮೋನನಿಗೆ ಹೇಳಿದ. ಇದು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಹಿರಿಯರು ಈಗಾಗ ನಾವು ಹಿಂದೆ ಹೇಳಿದ ಹಾಗೆ, ತಿಳ್ಕೊಂಡ ಹಾಗೆ ಕೆಲವೊಬ್ಬರು ಈ ಮಾತನ್ನು ಹೇಳೋರಾಗಿದ್ದಾರೆ. ಸರಿ, ಅಲ್ಲಿಂದ ನಿನ್ನ ಹೋಗೋ ದಾರಿನ ಹಿಡಿಯಬೇಕು, ನೀನು ಧೈರ್ಯದಿಂದಿರು, ಹೆದರಬೇಡ ಅಂತ ಹೇಳ್ತಾನೆ. ನೀವೇನು ಮಾಡ್ತಾರೆ, ಧೈರ್ಯದಿಂದಿರು, ಅಪ್ಪ ಇಲ್ಲಲ್ಲ, ಯಾರು ಇಲ್ಲಲ್ಲ ಅಂತ ಏನು ಯೋಚನೆ ಮಾಡಬೇಡ, ಧೈರ್ಯವಾಗಿರು ಅಂತ ಮಗನಿಗೆ ಧೈರ್ಯ ಕೊಡ್ತಾ ಇದ್ದಾನೆ ಅಪ್ಪ. ಹಾಗೆ ಇದು ಇವತ್ತು ತಂದೆಯಂದಿರು ಕೂಡ ಅವರಿಗೆ ಮರಣ ಕಾಲ ಸಮೀಪಿಸ್ತಾ ಬಂದಾಗ, ತಿಳುವಳಿಕೆ ಬಂದಾಗ ಅಥವಾ ಗೊತ್ತಾಗ್ತಾ ಬಂದಾಗ ಮಕ್ಕಳಿಗೂ ಕೂಡ ಇದೇ ಒಂದು ಮಾರ್ಗವನ್ನು ಹೇಳಬೇಕು, ಧೈರ್ಯ ಕೊಡಬೇಕು ಅಂತ ಇದರ ಅರ್ಥ. ನಿನ್ನ ಪೌರುಷವನ್ನು ತೋರಿಸು. ನಿನ್ನ ಪೌರುಷ ಅಂದರೆ ಈಗ ನಾನು ಅರಸ, ನನ್ನ ಮಗ ನೀನಾಗಿದ್ಯಾ, ಇನ್ನು ಮುಂದೆ ಅಧಿಕಾರವೆಲ್ಲ ನಿನಗೆ ಇರ್ತದೆ. ಆದ್ದರಿಂದ ನಿನ್ನ ಪೌರುಷವನ್ನು ತೋರಿಸು. ಖಂಡಿತವಾಗಿ ಅಪ್ಪ ಇಲ್ಲಲ್ಲ ಅಂತೇಳಿ ಕೊರಗಬೇಡ, ಕಡಿಮೆ ಮಾಡಬೇಡ, ಧೈರ್ಯದಿಂದಿರು ಅಂತೇಳಿ ಮಗನನ್ನು ಏನು ಮಾಡ್ತಾ ಇದ್ದಾರೆ, ಧೈರ್ಯಗೊಳಿಸ್ತಾ ಇದ್ದಾನೆ. ಹಾಗೆ ಅಪ್ಪಂದಿರು ಕೂಡ ಇವತ್ತು ಮಕ್ಕಳನ್ನು ಇದೇ ರೀತಿ ಧೈರ್ಯಗೊಳಿಸಬೇಕು. ಅದೊಂದು ಊರಿನ ಅರಸನೇ ಆಗ್ಬೋದು, ಮನೆ ಯಜಮಾನನೇ ಆಗ್ಬೋದು, ಯಾರೇ ಆಗ್ಬೋದು, ಧೈರ್ಯವನ್ನು ತೋರಿಸಬೇಕು. 3, ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಗೊಂಡು ಆತನ ಮಾರ್ಗದಲ್ಲೇ ನಡೆದುಕೋ. ನೋಡಿ, ಅಲ್ಲಿ ಏನು ಹೇಳ್ತಾ ಇದ್ದಾನೆ ಅಪ್ಪ ಮಗನಿಗೆ,
ನಿನ್ನ ದೇವರಾದ ಕಟ್ಟಲೆ ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನು ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ, ಹೊಸ ಒಡಂಬಡಿಕೆಯಲ್ಲಿ ಯೇಸು, ಮುಸ್ಲಿಮ್ಸರ ಕುರಾನಲ್ಲಿ ಏನಾಗಿದೆ ಅಲ್ಲಾಹ್ ಅಕ್ಬರ್ ಅಂತ ಕರೆಯುತ್ತಾರೆ. ಇದೆಲ್ಲವನ್ನು ಏನು ಮಾಡಿದ ದೇವರು ದರ್ಶನ ಕೊಟ್ಟಿದ್ದಾರೆ. ದೇವರು ತಿಳಿಸಿದ ಮಾರ್ಗದಲ್ಲಿ ನೀನು ನಡಿ. ಕಟ್ಟಲೆಂದರೆ ದೇವರ ವಾಕ್ಯವನ್ನು ಕೈಗೊಂಡು ನಡಿ, ಅದಕ್ಕೆ ವಿಧೇಯರಾಗು, ಅದರಂತೆ ನಡಿ, ನೀನು ತಪ್ಪಿ ಹೋಗಬೇಡ ಅಂತೇಳಿ ದಾವೀದರ ಮಗನಾದ ಸೊಲೊಮೋನನಿಗೆ ಹೇಳ್ತಾ ಇದ್ದಾನೆ. ಹಾಗೆ ಇವತ್ತು ಅಪ್ಪಂದಿರು ಕೂಡ ಮಕ್ಕಳಿಗೆ ಏನು ಮಾಡಬೇಕು, ಇದೇ ರೀತಿ ದೇವರ ದರ್ಶನವಾದ ಮೇಲೆ ಅಂಥವರು ದೇವರು ಯಾರನ್ನು ನಡೆಸ್ತಾರೋ, ಯಾರನ್ನು ಸ್ವೀಕಾರ ಮಾಡಿದಾರೋ ಅಂಥವರು ಮಕ್ಕಳನ್ನು ಇದೇ ರೀತಿ ಎಚ್ಚರಿಸಬೇಕು ಅಂತ ಇದರ ಅರ್ಥವಾಗಿದೆ. ಇದು ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ ಮತ್ತು 11ನೇ ಅಧ್ಯಾಯದಲ್ಲಿ ಕೂಡ ಈ ವಿಷಯವು ಬರೆಯಲ್ಪಟ್ಟಿದೆ. ಇದು ಮಕ್ಕಳನ್ನು ಎಚ್ಚರಿಸಬೇಕು ಈ ರೀತಿ. ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ, ನಿಯಮ, ವಿಧಿ ನಿರ್ಣಯಗಳನ್ನು ಪಾಲಿಸು. ನೋಡಿ, ಮೋಶೆ ಧರ್ಮಶಾಸ್ತ್ರ ಅಂದರೆ ಆದಿಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ ಅದರಲ್ಲಿ ಏನೇನು ಬರೆಯಲ್ಪಟ್ಟಿದೆಯೋ ಅದೇ ರೀತಿ ನಡೆಯಬೇಕು, ಅದನ್ನು ಕೈಗೊಳ್ಳಬೇಕು, ವಿಧೇಯರಾಗಿ ಲಾಲಿಸಬೇಕು, ಅದನ್ನು ಪಾಲಿಸಲೂಬೇಕು. ಅಂದರೆ 10 ದಶಾಜ್ಞೆಗಳು ವಿಶೇಷವಾಗಿ ಮತ್ತು ಎಲ್ಲ ವಾಕ್ಯಗಳೇ ಆದಿಕಾಂಡದಿಂದ ಧರ್ಮೋಪದೇಶಕಾಂಡದವರೆಗೆ ಮುಖ್ಯವಾದ ಮೋಶೆ ಧರ್ಮಶಾಸ್ತ್ರ ಅಂದರೆ 5 ಪುಸ್ತಕಗಳು: ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ. ಅದರಲ್ಲಿ ಬರೆದಿರುವ ವಿಧಿ ನಿರ್ಣಯಗಳನ್ನು ಲಾಲಿಸು, ಪಾಲಿಸು ಅಂತ ದಾವೀದ ಸೊಲೊಮೋನನಿಗೆ ಹೇಳ್ತಾ ಇದ್ದಾನೆ. ಹಾಗೆ ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಅದನ್ನೇ. ಈಗ ಧರ್ಮೋಪದೇಶಕಾಂಡದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದರಲ್ಲಿ ಸ್ವಲ್ಪ ವಿಷಯಗಳು ತಿದ್ದುಪಡಿಯಾಗಿದ್ದಾವೆ, ಅದನ್ನು ಬಿಡಬೇಕು, ಬಾಕಿ ಪೂರ್ತಿಯನ್ನು ನಾವು ತೆಗೆದುಕೊಳ್ಬೇಕು. ಅದು ಓದುತ್ತಾ ಬರುವಾಗಲೂ ಗೊತ್ತಾಗ್ತದೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಲ್ಲಿ ಗೊತ್ತಾಗ್ತದೆ. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಕೂಡ ಈ ಸ್ವಾಮಿ ಯೆಹೋವ ದೇವರು ಮನುಷ್ಯನ ಅವತಾರವಿತ್ತು ಅಂದರೆ ಪರಮಾತ್ಮನು ಮನುಷ್ಯನ ಅವತಾರವಿತ್ತು ಬಂದಾಗ ತಿಳಿಸಿದಂಥ ಮಾತುಗಳೇ ಹೊಸ ಒಡಂಬಡಿಕೆಯಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾವು ಕೂಡ ಅಥವಾ ನಮ್ಮ ಮಕ್ಕಳಿಗೂ ಕೂಡ ದೇವರು ಆದುಕೊಂಡವರು ಇದನ್ನು ತಿಳಿಸಲೇಬೇಕು. ಏನು ದೇವರ ಗ್ರಂಥದಲ್ಲಿ ಉದಾಹರಣೆಗೆ ಇವತ್ತು ಬೈಬಲ್ ಇರ್ಬೋದು, ಪುರಾಣ ಇರ್ಬೋದು, ಮಹಾಭಾರತ, ಪುರಾಣ, ಭಗವದ್ಗೀತೆ ಇಂಥದ್ದೆಲ್ಲವೂ ದೇವರ ಸೃಷ್ಟಿಕರ್ತನಾದ ಒಬ್ಬನೇ ದೇವರ ಮಾತುಗಳು. ಅದನ್ನು ಆಲಿಸಬೇಕು, ಕೇಳಿಸ್ಬೇಕು, ಅದರಂತೆ ನಡೀರಪ್ಪ ಅಂತೇಳಿ ಮಕ್ಕಳಿಗೆ ಬುದ್ಧಿವಾದವನ್ನು ಬೋಧಿಸಬೇಕು ಅಂತ ಇದರ ಅರ್ಥವಾಗಿದೆ. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ. ನೋಡಿ, ಈ ಮಾತನ್ನು ಕೇಳಿ, ದೇವರ ಮಾತನ್ನು ಕೇಳಿ ಅದರಂತೆ ನೀನು ನಡೆದ್ರೆ, ಪಾಲಿಸಿದ್ರೆ, ಲಾಲಿಸಿದ್ರೆ, ಅದು ಖಂಡಿತವಾಗಿ ನೀನು ಎಲ್ಲಿ ಹೋದರೂ ಬಂದರೂ ಏನು ಕೆಲಸ ಮಾಡಿದರೂ ಕೂಡ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸಿದರೆ ಖಂಡಿತವಾಗಿ ನೀನು ಕೃತಾರ್ಥನಾಗುವಿ. ಅಂದರೆ ಒಳ್ಳೆಯವನಾಗ್ತೀವಿ. ಒಳ್ಳೆಯ ಜ್ಞಾನ, ವಿಶೇಷ ಆಸ್ತಿ, ಐಶ್ವರ್ಯ, ಶಾಂತಿ, ಸಮಾಧಾನ ಇವು ಎಲ್ಲವೂ ನಿನಗೆ ಬರ್ತದೆ. ಅಂದರೆ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸು, ದೇವರ ಮಾತನ್ನು ಬಿಟ್ಟು ಜೀವಿಸಬೇಡ ಅಂತ ದಾವೀದರಸರು ಸೊಲೊಮೋನನನ್ನು ಎಚ್ಚರಿಸಿದ್ದಾರೆ. ಹಾಗೆ ಇವತ್ತು ದೇವರು ಆದುಕೊಂಡವರು ಕೂಡ ಇದೇ ರೀತಿ ಮಕ್ಕಳನ್ನು ಎಚ್ಚರಿಸಬೇಕು. ಸುಮ್ಮನೆ ಖಂಡಿತವಾಗಿ ಅದರಲ್ಲಿ ಎಲ್ಲವನ್ನ ಎಚ್ಚರಿಸಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ಇವತ್ತಿನವರು ಕೆಲವರು ಏನು ಮಾಡ್ತಾರೆ, ಮಕ್ಕಳನ್ನು ಎಚ್ಚರಿಸೋದು ಬಿಟ್ಟು ಇವರು ಸಭೆಗೆ ಹೋದಲ್ಲಿ ಮಾತ್ರ ಬಹಳ ದೊಡ್ಡಾಗಿ ಯಾವುದೋ ವಾಕ್ಯಗಳನ್ನು ತಗೊಂಡು ಏನನ್ನ ಹೇಳಿ ಯಾವ್ಯಾವುದಕ್ಕೂ ಆಸೆ ಪಟ್ಕೊಂಡು ಬರ್ತಾರೆ. ತಮ್ಮ ಮಕ್ಕಳನ್ನು ದೇವರ ಬಳಿಗೆ ನಡೆಸೋದಿಲ್ಲ, ಬೈಬಲ್ ಓದಿಸೋದಿಲ್ಲ, ವೇದಗಳನ್ನ, ಮಹಾಭಾರತಗಳನ್ನ, ಭಗವದ್ಗೀತೆಗಳು, ಪುರಾಣಗಳನ್ನು ಕೂಡ ಬೋಧಿಸೋದು ಬಹಳ ಕಡಿಮೆ. ಕಡೆಗೆ ಏನು ಮಾಡ್ತಾರೆ, ನೀನು ಆ ಕ್ಲಾಸ್ ಓದು, ಆ ಸ್ಕೂಲಿಗೆ ಹೋದು, ಅಷ್ಟು ಪಾಸ್ ಮಾಡು, ಇಷ್ಟು ಪಾಸ್ ಮಾಡು, ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು, ಫಾರಿನಿಗೆ ಹೋಗಬೇಕು, ಇದನ್ನೇ ಮಾಡ್ತಾರೆ ಹೊರತು ಮಕ್ಕಳಿಗೆ ದೇವರ ವಿಷಯವನ್ನು ತಿಳಿಸುವುದೇ ಇಲ್ಲ. ಅನೇಕರು ಬುದ್ಧಿ ಇದಾಗಿದೆ, ಬೇರೆಯವರಿಗೆ ಮಾತ್ರ ಬಹಳ ಜೋರಾಗಿ ಇವರು ಭಾಷಣವನ್ನು ಬಿಗಿತಾರೆ. ಈ ರೀತಿ ಆಗಬಾರದು. 4ನೇ ವಚನ, ಮತ್ತು ಯೆಹೋವನು ನಿನ್ನ ಸಂತಾನದವರು ನಂಬಿಕಸ್ಥರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗುವುದಾದರೆ ಅವರು ತಪ್ಪದೆ ಇಸ್ರೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ತಾನು ನನಗೆ ಮಾಡಿದ ವಾಗ್ದಾನವನ್ನು ಸ್ಥಿರಪಡಿಸುವನು. ದೇವರ ನಮಗೆ ಸ್ತೋತ್ರ. ನೋಡಿ, ನೀನು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ನಿನ್ನನ್ನು ಮತ್ತು ನಿನ್ನ ಸಂತಾನವನ್ನು ಕೂಡ ಇಸ್ರೇಲರಿಗೆ ಅರಸನಾಗಿ ಸಿಂಹಾಸನದಲ್ಲಿ
ಕೂತುಕೊಳ್ಳುವಂತೆ ಸ್ಥಿರಪಡಿಸುವನು. ಅಂದರೆ ಉನ್ನತ ಮಟ್ಟಕ್ಕೆ ಅರಸನನ್ನಾಗಿ ಆರಿಸಿಬಿಡ್ತಾರೆ ದೇವರು. ಈಗ ನನ್ನನ್ನು ಯಾವ ರೀತಿ ಅರಸನನ್ನಾಗಿ ಮಾಡಿದ್ರು ಅದೇ ರೀತಿ ನಿನ್ನನ್ನು ನಿನ್ನ ಮಕ್ಕಳನ್ನು ಕೂಡ ಅರಸನನ್ನಾಗಿ ಮಾಡುತ್ತಾರೆ. ನೀನು ತಿಳ್ಕೊಂಡು ನಡಿ, ನಿನ್ನ ಮಕ್ಕಳಿಗೂ ತಿಳಿಸು, ಅವರು ಅವರ ಮಕ್ಕಳಿಗೂ ತಿಳಿಸ್ತಾ ಹೋಗಬೇಕು. ಹಾಗಲ್ಲಿ ದೇವರ ಆಶೀರ್ವಾದ ಸದಾಕಾಲ ಇರುತ್ತದೆ. ಅಂತ ಸಂತಾನವನ್ನೇ ದೇವರು ಆಶೀರ್ವದಿಸುತ್ತಾನೆ ಅಂತ ಇದರ ಅರ್ಥ. ಹಾಗೆ ಇವತ್ತು ನಮ್ಮ ಜೀವಿತಕ್ಕೂ ಕೂಡ ದೇವರು ಆದುಕೊಂಡವರ ನಮ್ಮ ಜೀವಿತಕ್ಕೂ ಕೂಡ ನಾವು ಸರಿಯಾಗಿ ನಡ್ಕೊಂಡು ನಮ್ಮ ಮಕ್ಕಳನ್ನು ನಡೆಸಿದರೆ, ಅವರಿಗೂ ಅದೇ ಬುದ್ಧಿವಾದ, ಅವರು ಹಾಗೆಯೇ ಹೋದರೆ ಆ ಸಂತಾನವನ್ನೇ ದೇವರು ಆಶೀರ್ವಾದ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಕಡೆ ಬಹಳ ಕಡಿಮೆ ಈ ರೀತಿ ಆಶೀರ್ವಾದ ಆಗಿದ್ದು, ಇದನ್ನೇ ಅಬ್ರಹಾಮ ಕೂಡ ಇಸಾಕನಿಗೂ ಯಾಕೋಬನಿಗೂ ದೇವರು ವಾಗ್ದಾನ ಮಾಡಿದ್ದು ಇದೇ ವಿಶೇಷವಾಗಿ ಮೊದಲು ಅಬ್ರಹಾಮನಿಗೆ ನಿನ್ನ ಸಂತಾನವನ್ನೇ ಆಶೀರ್ವದಿಸುವೆನು, ಸಾಧ್ಯವಾದರೆ ಆಕಾಶದಲ್ಲಿರುವ ನಕ್ಷತ್ರವನ್ನು, ಸಮುದ್ರ ಬದಿಯಲ್ಲಿರುವ ಮರಳಿನನ್ನು ಲೆಕ್ಕಿಸು, ನಾನು ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಸಂತಾನವನ್ನು ಆಶೀರ್ವದಿಸ್ತೇನೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಲ್ಲಿ ನಿಜವಾಗಿ ಭರವಸೆ ಇಟ್ಟುಕೊಂಡು ಬಂದಾಗ ಮಕ್ಕಳನ್ನಾಗಿ ನಡೆಸ್ತಾ ಹೋದಾಗ ಅಂಥವರಲ್ಲಿ ಮಾತ್ರ ದೇವರ ಆಶೀರ್ವಾದ ಇರುತ್ತದೆ ಅಂತ ಇದರ ಅರ್ಥವಾಗಿದೆ. ಇಲ್ಲದಿದ್ದರೆ ಖಂಡಿತವಾಗಿ ಆಶೀರ್ವಾದ ಹೊಂದಲು ಸಾಧ್ಯವೇ ಇಲ್ಲ. ಯಾರ್ಯಾರು ವಿದ್ಯಾರಾಗ್ತಾರೋ ಅವರನ್ನು ಮಾತ್ರ ದೇವರು ಆಶೀರ್ವಾದ ಮಾಡುವನಾಗಿದ್ದಾನೆ. 5ನೇ ವಚನ, ಚೆರೂಯಳ ಮಗನಾದ ಯೋವಾಬನು ನನಗೆ ಮಾಡಿರುವುದನ್ನು ಬಲ್ಲೆಯಲ್ಲ. ಅವನು 2 ಇಸ್ರೇಲ್ ಸೇನಾಧಿಪತಿಗಳಾದ ನೇರನ ಮಗ ಅಬ್ನೇರನನ್ನು, ಎತೆರನ ಮಗ ಅಮಾಸನನ್ನು ಕೊಂದು ಹಾಕಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲಿ ಹೇಳ್ತಾನೆ, ನೋಡು, ಇಸ್ರೇಲಲ್ಲಿ ಇಂಥವನು, ಅವನು ಏನು ನನಗೆ ಮಾಡಿದನು ನಿನಗೆ ಗೊತ್ತಲ್ಲ, ಅವನು ಏನು ಮಾಡ್ದ, 2 ಕೊಂದು ಹಾಕಿದ ಆ ಮನುಷ್ಯ ಅಂತೇಳಿ ದಾವೀದನು ಮಗನಿಗೆ ಹೇಳಿದ್ದಾನೆ. ಏನು ಮಾಡ್ದ ಅವನು, ನನಗೂ ಏನು ಮಾಡ್ದ ಅಂತ ಗೊತ್ತೇ ಅಲ್ಲ, ಅವರನ್ನಿಬ್ಬರನ್ನು ಕೊಂದು ಹಾಕಿದ. ಮುಂದೆ, ಯುದ್ಧ ಕಾಲದಲ್ಲಿಯೂ ಎಂಬಂತೆ ಸಮಾಧಾನ ಕಾಲದಲ್ಲಿಯೂ ರಕ್ತ ಸುರಿಸಿ ಅದನ್ನು ತನ್ನ ನಡುಕಟ್ಟಿಗೂ ಪಾದರಕ್ಷೆಗಳಿಗೂ ಹಂಚಿಕೊಂಡನು. ಯುದ್ಧ ಕಾಲ ನಿಂತು ಹೋದರೂ ಕೂಡ ಬೇರೆ ಯುದ್ಧ ಕಾಲದಲ್ಲಿ ನೆತ್ತರು ಸುರಿಯೋದು, ಕೊಲೆ ಆಗೋದು ಸಾಮಾನ್ಯ. ಬೇರೆ ಸಮಯದಲ್ಲಿ ಕೂಡ ಅವನು ಏನು ಮಾಡ್ದ, 2 ಕೊಂದು ಹಾಕಿದ, ತನ್ನ ರಕ್ತವನ್ನು ಕಾಲಿಗೆ ಹಂಚಿಕೊಂಡ, ಅಂದರೆ ಪಾಪ ಕಟ್ಟಿಕೊಂಡ. ಯಾರು, ಆ ಯೋಬ ಅಂತ ಹೇಳೋನು. ಅವನಿಗೇನು ಮಾಡಬೇಕೆಂದು ಬುದ್ಧಿವಂತನಾದ ನಿನಗೆ ಗೊತ್ತುಂಟಲ್ಲ ಅಂತ ಹೇಳ್ತಾನೆ. ಯಾರು, ಅಬ್ಷಾಲೋಮನಿಗೆ ದಾವೀದ ಅರಸ, ನೋಡಪ್ಪ ಅವನು ಏನು ಮಾಡ್ದ ಅಂತ ನಿನಗೆ ಬಂದರೆ ಏನು ಮಾಡ್ಬೇಕು, ಅವನಿಗೆ ನೀನು ಆ ಮೈಯನ್ನು ತೀರಿಸ್ಬೇಕು. ನನಗೂ ಈ ರೀತಿ ಮಾಡಿದ, 2 ಕೊಲೆ ಮಾಡಿದ, ಕೊಂದು ಹಾಕಿದ, ಯುದ್ಧ ನಿಂತು ಹೋದರೂ ಕೂಡ ಮತ್ತು ಈ ರೀತಿ ಅವನು ಏನು ಮಾಡ್ದ, ತೊಂದರೆ ಮಾಡ್ದ. ಅದಕ್ಕೆ ಅವನಿಗೆ ನೀನು ಮೈಯಿಗೆ ಮೈ ತೀರಿಸ್ಬೇಕು ಅಂತೇಳಿ ಏನು ಮಾಡ್ದ, ದಾವೀದ ಅರಸ ಅಬ್ಷಾಲೋಮನಿಗೆ ಹೇಳ್ತಾ ಇದ್ದಾನೆ. ನನ್ನ ಸಹೋದರ ಸಹೋದರಿಯಲ್ಲಿ ಇಲ್ಲೊಂದು ಇದು ತಿದ್ದುಪಡಿ. ಇದು ಹಳೆ ಒಡಂಬಡಿಕೆಯಲ್ಲಿ ಇದು ಬಂದು ಹೋಯಿತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಅಂದರೆ, ಮೈಯಿಗೆ ಮೈ ತೀರಿಸಬೇಡಿ, ಅದು ನನ್ನ ಕೆಲಸ, ಪೀಡಿಸುವವರಿಗಾಗಿ ನೀವು ಪ್ರಾರ್ಥಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಬಲಕೆನ್ನೆಗೆ ಹೊಡೆದರು, ಎಡಕೆನ್ನೆಯನ್ನು ಕೂಡ ನೀವು ಒಡ್ಡಿ ಶಾಂತಿ ಸಮಾಧಾನದಲ್ಲಿ ನೀವು ಹೋಗಿರಿ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ, ಅಂದರೆ 2025ನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ ಈ ವಿಷಯವನ್ನು ಅಲ್ಲಿ ಏನು ಮಾಡಿದ್ರು, ಯೇಸು ಸ್ವಾಮಿ ತಿದ್ದುಪಡಿ ಮಾಡಿದ್ದಾರೆ. ಹಾಗೆ ಇವತ್ತು ನಾವು ಮೈಯಿಗೆ ಮೈ ತೀರಿಸಲಿಕ್ಕೆ ನಾವು ಹೋಗಬಾರ್ದು. ಅಂಥವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರೇ ಮೈಯನ್ನು ತೀರಿಸಿಕೊಳ್ಳುತ್ತಾರೆ. 1. 2ನೇ, ದೇವರ ಚಿತ್ತವಾದರೆ ಅವರು ಏನು ಮಾಡ್ತಾರೆ ಅಂದರೆ ಅಂಥವರನ್ನು ಅವರ ವಿರೋಧಿಗಳಿಗೆ ಕೈಗೆ ಒಪ್ಪಿಸಿ ಅಲ್ಲಿ ಶಿಕ್ಷೆಯನ್ನು ಕೊಡಿಸುವವರಾಗಿದ್ದಾರೆ. ಇದು ಇವತ್ತು ಕೂಡ ನೆರವೇರ್ತಾ ಇದೆ. ಆದರೆ ಈ ರೀತಿ ನಾವು ಮಕ್ಕಳಿಗೆ ಏನು ಮಾಡಬೇಕು, ಹೇಳಿ ಕೊಡಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಇದೊಂದು ತಿದ್ದುಪಡಿ ಆಗಬೇಕು. ಅವನ ಮುದಿತಲೆಯು ಸಮಾಧಿಯನ್ನು ಸಮಾಧಾನದಿಂದ ಸೇರದಂತೆ ಮಾಡುವಂತ ಮತ್ತೆ ದಾವೀದ ಅರಸ ಹೇಳ್ತಾನೆ, ಅವನಿಗೆ ಕೂಡ ಮುದಿತಲೆ ಸಮಾಧಾನದಿಂದ ಅವನು ಸಾಯದಾಗೆ ಮಾಡು, ಅಂದರೆ ಶಿಕ್ಷೆ ಕೊಡಬೇಕು ಅವನಿಗೆ ಅಂತ ಹೇಳ್ತಾ ಇದ್ದಾನೆ. ಇದು ನಮ್ಮ ಜೀವಿತದಲ್ಲಿ ಆಗಬಾರದು. ಇದು ಹೇಳಿದಾಗೆ ನಾವು ಶಾಂತಿ ಸಮಾಧಾನದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಹೋಗಬೇಕು. ಯಾಕೆಂದರೆ ದೇವರೇ ಮನುಷ್ಯನ ಅವತಾರವಿತ್ತು ಯೇಸೆಂಬ ನಾಮದಲ್ಲಿ ಬಂದಾಗ ಅವರಿಗೆ ಬಹಳ ಕಷ್ಟ, ಸಂಕಟ, ದುಃಖವನ್ನು ಕೊಟ್ಟರು. ಯಾರು, ಯಹೂದ್ಯರು. ಆಗಲಿ ಏನು ಮಾಡಿದ್ರು, ಅವರು ಮೈಯಿಗೆ ಮೈ ತೀರಿಸಿದ್ರು. ಯುದ್ಧ ಮಾಡಬಹುದಿತ್ತು, ಕೊಳ್ಳಬಹುದಿತ್ತು, ಏನಾದರೂ ಮಾಡಿದ್ರ ಇಲ್ಲ. ಶಿಲುಬೆ ಮೇಲೆ ತೂಗಾಡಿಕೊಂಡು ತಂದೆಯವರು ಅನ್ನು ಕ್ಷಮಿಸಿದ್ರು, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಪ್ರಾಣ ಬಿಟ್ಟರು, ಕ್ಷಮಿಸಿದರು. ಹಾಗೆ ನಾವು ಕೂಡ ಇವತ್ತು ಏನು ಮಾಡಬೇಕು, ವಿರೋಧಿಗಳಿಗೆ ವಿರೋಧ ತೀರಿಸಲಿಕ್ಕೆ ಹೋಗಬಾರ್ದು. ಒಂದು ವೇಳೆ ಅಂತ ವಿರೋಧಗಳು ಬರುವುದು ದೇವರ ಚಿತ್ತವೂ ಆಗಿರಬಹುದು. ಆದರೆ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ಆದರೆ ಈ ವಿಷಯವನ್ನು ಮಕ್ಕಳಿಗೆ ಯಾವಾಗಲೂ ಮೈಯಿಗೆ ಮೈ ತೀರಿಸುವಂಥದ್ದು ಹೇಳಿ ಕೊಡಬಾರದು.
ಒಂದು ವೇಳೆ ಹಾಗೆ ಆದರೆ ಮತ್ತೆ ಈಗ ಅವರ ಮಕ್ಕಳು ಹಾಗೆ ಅದು ಬೆಳೆದು ಹೋಗುತ್ತದೆ ಅಂತ ಇದರ ಅರ್ಥ. 7. ಆದರೆ ನೀನು ಗಿಲ್ಯಾದ್ಯನಾದ ಬರ್ಜಿಲ್ಲೈಯ ಮಕ್ಕಳಿಗೆ ಉಪಕಾರ ಮಾಡಬೇಕು. ನೋಡಿ, ಅಲ್ಲಿ ಮತ್ತೊಂದು ವಿಷಯವನ್ನು ಹೇಳ್ತಾನೆ, ಇಂತಿಂಥವರಿಗೆ ನೀನು ಉಪಕಾರ ಮಾಡಬೇಕು. ಅವರಿಗೆ ಯಾವುದೇ ನೀವು ಉಪಕಾರ ಮಾಡದೆ ಇರಬೇಡ, ಅನ್ಯಾಯ ಮಾಡಬೇಡ. ಯಾಕೆಂದರೆ ಅವರು ದಾವೀದ ಅರಸನ ಬಗ್ಗೆ ಬಹಳ ಅನುಕಂಪ ಇದ್ದಿರಬಹುದು. ಕಷ್ಟ ಕಾಲದಲ್ಲಿ ದಾವೀದನಿಗೆ ಅವರು ಉಪಕಾರ ಮಾಡಿರಬಹುದು. ಅದಕ್ಕೆ ಇಂಥವರಿಗೆ ನೀನು ಉಪಕಾರ ಮಾಡಬೇಕು ಅಂತೇಳಿ ಇದನ್ನು ಮಕ್ಕಳಿಗೆ ಹೇಳಿಕೊಡಬೇಕು. ನಾವು ಕೂಡ ಒಂದು ವೇಳೆ ಜೊತೆಯಲ್ಲಿ ಇರುವುದಾದರೆ, ಕುಟುಂಬ ಸರಿ ಇರುವುದಾದರೆ, ಇಲ್ಲದಿದ್ದರೆ ಇತರರಿಗೂ ಕೂಡ ಇದನ್ನು ಹೇಳಿಕೊಡ್ಬೇಕು. ನೋಡಪ್ಪ, ಇಂತಿಂಥವ್ರು ಒಳ್ಳೆಯವರಾಗಿದ್ದಾರೆ, ಅವರು ನಮಗಿಂತ ಕಷ್ಟ ಸಂಕಟ ದುಃಖದಲ್ಲಿ ಸಹಾಯ ಮಾಡಿದ್ದಾರೆ, ಅವುಗಳಿಗೆ ನಮಗೆ ಮಾಡಿದರು ಇನ್ನೊಬ್ಬರಿಗೂ ಕೂಡ ಅವರು ಒಳ್ಳೆ ಮನಸ್ಸಿನವರು, ಒಳ್ಳೆ ಬುದ್ಧಿ, ಒಳ್ಳೆ ಯೋಚನೆ, ದಾನ ಧರ್ಮ ಎಲ್ಲ ಮಾಡಿದ್ದಾರೆ. ಕೈಯಲ್ಲಿ ಏನು ಇಲ್ಲದಿರು ಕೈಲಾದ ಕೆಲಸವನ್ನು ಉಪಕಾರಗಳನ್ನು ಕೂಡ ಅವರು ಮಾಡಿದ್ದಾರೆ. ಆದ್ದರಿಂದ ನೀವು ಇಂಥವರಿಗೆ ಉಪಕಾರ ಮಾಡಬೇಕು ಅಂತೇಳಿ ಮಕ್ಕಳಿಗೆ ಈಗ ಹೇಳಿಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಅವರು ನಿತ್ಯವೂ ನಿನ್ನ ಪಂಕ್ತಿಯಲ್ಲಿ ಊಟ ಮಾಡುತ್ತಿರಬೇಕು. ನೋಡು, ಅವರಲ್ಲಿ ಭಿನ್ನ ಭೇದ ತರಬೇಡ. ನೀನು ಅರಸನ ಮಗ, ಮುಂದೆ ನೀನು ಅರಸ ಆಗ್ತೀಯಾ, ನಾನು ದೊಡ್ಡವನು, ಅವರು ಬಡವರು ಬಳ್ಳಿದರು ಅಂತೇಳಿ ನೋಡಬೇಡ. ಅವರನ್ನು ಪ್ರತಿ ದಿವಸ ನಿನ್ನ ಜೊತೆಲೇ ಕೂರಿಸಿಕೊಂಡು ಊಟ ಮಾಡು ಅಂತ. ಹಾಗೆ ಅಂಥವ್ರನ್ನ ಇವತ್ತು ನಾವು ನೋಡಿಕೊಂಡು ಅಂಥವ್ರ ಮೇಲೆ ಮಾತ್ರ ಪ್ರೀತಿ ಇಡಬೇಕು, ಅಂಥವರನ್ನು ಪರಾಮರಿಸಬೇಕು, ಎಲ್ಲವರನ್ನು ಅಲ್ಲ. ಯಾಕೆಂದರೆ ನಾನು ನಿನ್ನ ಸಹೋದರನಾದ ಅಬ್ಷಾಲೋಮನ ಬಳಿಯಿಂದ ಓಡಿ ಹೋದಾಗ ಅವರು ನನ್ನನ್ನು ಉಪಚರಿಸಿದರು. ನೋಡಿ, ಸೊಲೊಮೋನನ ಅಣ್ಣ ಅಬ್ಷಾಲೋಮ ಏನು ಮಾಡ್ದ? ಅಪ್ಪನನ್ನು ಕೊಂದು ಅಲ್ಲಿ ಅರಸನನ್ನಾಗಿ ಇರಲಿಕ್ಕೆ ಒಬ್ಬನ ಚಾಡಿ ಮಾತು ಕೇಳಿಕೊಂಡು ಕೊಲೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ಈ ಸೊಲೊಮೋನನ ಅಪ್ಪ ದಾವೀದ ಮತ್ತು ಪತ್ನಿಯನ್ನು ಕರ್ಕೊಂಡು ಅವರು ಕಾಡಿಗೆ ಹೋದಾಗ ಅಲ್ಲಿ ಅವರನ್ನು ಉಪಚರಿಸಿದರು. ಯಾರು? ಇವರನ್ನು ಚೆನ್ನಾಗಿ ನೋಡಿಕೋ, ಅವರು ನಿನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು, ಅವರಿಗೆ ಉಪಕಾರ ಮಾಡಬೇಕು ಅಂತ ಹೇಳಿದಲ್ಲ ದಾವೀದ ಅರಸ. ಅವರು ಆ ಕಾಲದಲ್ಲಿ ಇವರಿಗೆ ಉಪಕಾರ ಮಾಡಿದ. ಅದಕ್ಕೆ ನನ್ನನ್ನು ಅವರು ನಿನ್ನ ಅಣ್ಣ ನನ್ನನ್ನು ಕೊಲೆ ಮಾಡಲು ಬಂದಾಗ ಅವರು ನನ್ನನ್ನು ಉಪಚರಿಸಿದರು ಅಂತ. ಹಾಗೆ ಇದರ ಅರ್ಥ, ನನ್ನ ಸಹೋದರ ಸಹೋದರಿಯರೇ, ನಮಗೆ ಕಷ್ಟ ಕಾಲದಲ್ಲಿ ಯಾರು ಉಪಕಾರ ಮಾಡಿದರೋ ಅವರನ್ನು ನಾವು ಎಂದಿಗೂ ಮರೆಯಬಾರದು. ಅವರನ್ನು ನಾವು ಒಂದು ಒಳ್ಳೆ ಪರಿಸ್ಥಿತಿಯಲ್ಲಿ ನಮ್ಮವರೇ, ನಮ್ಮ ಒಂದೇ ಕುಟುಂಬ, ನಮ್ಮ ಒಂದೇ ಬಂಧು ಬಳಗ ಅಂತೇಳಿ ನಾವು ಒಂದು ವೇಳೆ ನಾವು ಐಶ್ವರ್ಯವಂತರಾದರೂ ಕೂಡ ಅಥವಾ ನಮ್ಮ ಅಪ್ಪಂದಿರಿಗೆ ಅವರು ಏನಾದರೂ ಉಪಕಾರ ಮಾಡಿದ್ರು, ನಾವು ಉನ್ನತ ಸ್ಥಿತಿಯಲ್ಲಿ ಬಂದಾಗ ಆಗ ಅವರು ಬಡತನದಲ್ಲಿ ಇದ್ದರೂ ಅವರನ್ನು ಮರಿಬಾರದು. ನಮ್ಮ ಅಪ್ಪಂದಿರಿಗೆ ಮಾಡಿದ ಉಪಕಾರ ಅಥವಾ ನಮಗೆ ಮಾಡಿದ ಉಪಕಾರಕ್ಕಾದಾಗ ಅವ್ರು ಯಾರೇ ಆಗಿರಲಿ ಅವರನ್ನು ಖಂಡಿತವಾಗಿ ನಾವು ಮರಿಬಾರ್ದು. ನಮ್ಮ ಕೈಲಾದ ಉಪಕಾರವನ್ನು ಅವರಿಗೂ ಮಾಡಬೇಕು, ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂತ ಇದರ ಅರ್ಥವಾಗಿದೆ. ಉಪಕಾರ ಮಾಡಿದವರಿಗೆ ಯಾವಾಗಲೂ ಅಪಕಾರ ಮಾಡಬಾರದು. ಆದರೆ ಈಗ ಒಬ್ಬೊಬ್ಬರು ಇದ್ದಾರೆ, ದೇವರ ಬಳಿಗೆ ಬಂದಿದ್ದೇವೆ ನಾವಂಥವ್ರು ನಾವಿಂಥವ್ರು ಅಂತ ಹೇಳ್ಕೊಂಡು ಅವರಿಗೆ ಏನಾದರೂ ಬೇಕಾದರೆ ನೈಸಾಗಿ ಬರ್ತಾರೆ, ನೆಗಾಡ್ತಾರೆ, ಮಾತಾಡ್ತಾರೆ, ತಗೊಂಡು ಹೋಗ್ತಾರೆ. ಆಮೇಲೆ ಅವರು ಯಾರು ಅಂತಲೇ ಗೊತ್ತಿಲ್ಲ, ಅವರ ತಿರುಗಿ ಕೂಡ ನೋಡೋದಿಲ್ಲ. ಅವರಿಗೇನಾದರೂ ಶರೀರಕ್ಕೆ ಆರೋಗ್ಯ ಸರಿಯಿಲ್ಲ ಇದ್ರೂ ಕೂಡ ಏನಾಯಿತು ಅಂತ ಹೇಳುವಂಥದ್ದು ತಿರುಗಿ ನೋಡೋದಿಲ್ಲ. ಕೇಳಿದಾಗ ಏನಾದರೂ ಒಂದು ಅಡ್ಡ ಸಬೂಬು ಹೇಳ್ತಾರೆ. ಪುನಃ ಒಂದು ಕಷ್ಟ ಸಂಕಟ ದುಃಖಗಳು ಬಂದಾಗ ಆಗ ಪುನಃ ಬರ್ತಾರೆ ನೆಗಾಡಿಕೊಂಡು, ಏನಾದರೂ ಒಂದು ಸಬೂಬು ಹೇಳಿಕೊಂಡು ಇನ್ನೊಬ್ಬರನ್ನ ದೂಷಣೆ ಮಾಡಿಕೊಂಡು ಅಂಥದ್ದೇ ಅವರ ಕಾರ್ಯ ಮಾತ್ರ ನಡೆಯಬೇಕು. ಕೆಲವೊಂದು ಗಂಡ ಹೆಂಡತಿ ಹೀಗೆ ಮಾಡಿದರೆ ಮಕ್ಕಳಿಗೂ ಕೂಡ ಉಪಕಾರವನ್ನು ಹೇಳಿಕೊಡುವುದಿಲ್ಲ, ಮಕ್ಕಳನ್ನು ಆ ಮಾರ್ಗದಲ್ಲಿ ನಡೆಸುವುದಿಲ್ಲ. ಒಟ್ಟಿನಲ್ಲಿ ಅವರ ಕಾರ್ಯ ನಡೆಯಬೇಕು. ಇದು ಜಾಸ್ತಿ ಇವತ್ತು ದೇವರ ಮಕ್ಕಳು ಅಂತ ಹೇಳೋರಲ್ಲಿ ನಡೀತಾ ಇರೋದು. ಕೆಲವರೊಂದು ಯಾರು ಪ್ರೀತಿ ಮಾಡ್ತಾರೋ ಅಂಥವರನ್ನೇ ಐಶ್ವರ್ಯವಂತರೇ ಬೇಕು, ಹಣವಂತರಿಗೆ ಹಣವಂತರೇ ಬೇಕು, ವಿದ್ಯಾವಂತರಿಗೆ ವಿದ್ಯಾವಂತರೇ ಬೇಕು, ಬಡವರು ಬೇಡವೇ ಬೇಡ, ಒಂದೇ ಕುಟುಂಬ ಸಂಸಾರ ಆದರೂ ಯಾರು ಪ್ರೀತಿಸುವವರನ್ನೇ ಪ್ರೀತಿ ಮಾಡ್ತಾರೆ. ಇಂಥವರು ದುಷ್ಟರಿಗೆ ಸಮಾನ, ಸೈತಾನನ ವಂಶದವರು ಅಂತ ಹೇಳಿ ಯೇಸು ಸ್ವಾಮಿ ಕೂಡ ಈ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ನಾವು ಎಂಥ ಬಡವರಾದರೂ ಏನೇ ಆದರೂ ನಮಗೆ ಉಪಕಾರ ಮಾಡಿದವರನ್ನು ಯಾವಾಗಲೂ ನಾವು ಮರೆಯಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆ ದೇವರಿಗೊಂದು ಸ್ತೋತ್ರ ಸಲ್ಲಿಸಬೇಕು. ಉಪಕಾರ ಮಾಡಿದವರಿಗೊಂದು ಕೃತಜ್ಞತೆಯನ್ನು ಕೂಡ ನಾವು ಸಲ್ಲಿಸಬೇಕು. ಹಾಗೆ ಅವರಿಗೆ ಉಪಕಾರವನ್ನು ಪಡೆಯಲು ಮಾತ್ರ ನಾವು ನೋಡಬಾರದು. ಹಾಗೆ ಮಾಡೋರಿಗೆ ಖಂಡಿತವಾಗಿ ಯಾವಾಗ ಈ ಬರೀ ಅವರಿಂದ ಉಪಕಾರ ಪಡೆಯುವಂಥದ್ದು, ಲಾಭ ಪಡೆಯುವಂಥದ್ದು, ಆಮೇಲೆ ಏನೇ ಆದರೂ ತಿರುಗಿ ನೋಡದೇ ಇರುವಂಥದ್ದು, ಇಂಥದ್ದೆಲ್ಲ ಆದರೆ ಅವರಿಗೆ ಯಾವಾಗಲೂ ಅವರ ಜೀವಮಾನವು ಸರಿ ಹೋಗುವುದಿಲ್ಲ, ಶಾಂತಿ ಸಮಾಧಾನವಿರೋದಿಲ್ಲ. ಅವರ ಮಕ್ಕಳಲ್ಲಿ ಕೂಡ ಅವರ ಆಶೀರ್ವಾದಕ್ಕೊಂದು ತೊಡಕು ಉಂಟಾಗ್ತದೆ.
ಇರುತ್ತದೆ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನನ್ನ ಸಹೋದರ ಸಹೋದರಿ, ಇದು ನನ್ನ ಜೀವಿತದಲ್ಲಿ ಈ ದಿವಸದಲ್ಲಿ ಕೂಡ ನಡೆದು ಹೋಗಿದೆ. ಎಷ್ಟೋ ವರ್ಷದಿಂದ ನಡೀತಾ ಇದೆ. ಖಂಡಿತವಾಗಿ ಅಂಥವರಲ್ಲಿ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಪ್ರತಿ ದಿವಸ ಕಣ್ಣಲ್ಲಿ ಕಾಣ್ತಾ ಇದ್ದೀನಿ. ಆ ದುಷ್ಟ ಮನಸ್ಸು, ದುಷ್ಟ ಯೋಚನೆ, ಬರೀ ಲಾಭಕ್ಕಾಗಿ ಯಾರಿದ್ದಾರೋ ಅವರಿಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಒಳ್ಳೇದಿಲ್ಲ, ಹಿಡಿದ ಬಡಿದ ಕಾರ್ಯಗಳು ಯಾವುದಿಲ್ಲ, ಇನ್ನೊಬ್ಬರ ಕೈಯಲ್ಲಿ ಭಿಕ್ಷೆ ಬೇಡ್ತಾರೆ ಇರಬೇಕಾಗಿದೆ. ಈ ದಿವಸ ಕೂಡ ನಡೀತಾ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. 8ನೇ ವಚನ. ಬೆನ್ಯಾಮೀನನಾದ ಗೇರನ ಮಗನು ಬಹುರೀಮ್ ಊರಿನವನು ಆದ ಶಿಮ್ಮಿಯು ನಿನ್ನ ಬಳಿಯಲ್ಲಿ ಇರುತ್ತಾನಲ್ಲ. ನಾನು ಮಹನೀಯನಿಗೆ ಹೋದಾಗ ಅವನು ನನ್ನನ್ನು ಬಹು ಕ್ರೂರವಾಗಿ ಶಪಿಸಿದನು. ನೋಡಿಲ್ಲ, ಒಬ್ಬ ಶಿಮ್ಮಿತಿದ್ದ. ಆಗ ಅಬ್ಷಾಲೋಮನ ಅವನು ದಾವೀದನನ್ನು ಕೊಲೆ ಮಾಡಲಿಕ್ಕೆ ಹೋದಾಗ ದಾವೀದನ ಹೆಂಡತಿಯನ್ನು ಕರ್ಕೊಂಡು ಅರಣ್ಯಕ್ಕೆ ಹೋಗ್ತಾ ಇರುವಾಗ ಒಬ್ಬ ಅಂಗವಿಕಲ ಮನುಷ್ಯ ಶಿಮ್ಮಿತಲ್ಲಿ ಅವನು ಕಲ್ಲನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ದ, ಅರಸನಿಗೆ ಹೊಡೆದ ಹಿಂದಿನಿಂದ ಹೋಗು ನಡಿ ಅಂದ. ಒಂದು ಕ್ರೂರವಾದ ಮನುಷ್ಯ, ಕಠಿಣ ಹೃದಯ, ದುಷ್ಟ ಕೆಟ್ಟ ಮನುಷ್ಯ ಆಗಿದ್ದ. ಯಾರು? ಈ ಶಿಮ್ಮಿ. ಮುಂದೆ ಅದನ್ನು ಮುಂದೆ ನೋಡ್ತಾ ಹೋಗ್ಬೋದು. ಹಾಗೆ ಇದನ್ನ ಸೊಲೊಮೋನನಿಗೆ ಹೇಳ್ತಾ ಇದ್ದಾನೆ, ನೋಡಿ ಇಂಥವನು ನನ್ನನ್ನು ಏನು ಮಾಡ್ದ, ಬಹಳ ಕ್ರೂರವಾಗಿ ಹಿಂಸಿಸಿದ ಅಂತೇಳಿ. ಸರಿ, ಅವನು ನನ್ನನ್ನು ಎದುರುಗೊಳ್ಳುವುದಕ್ಕೆ ಶಪಿಸಿದನು. ಅವನು ನನ್ನನ್ನು ಎದುರುಗೊಳ್ಳುವುದಕ್ಕೆ ಯೋರ್ದಾನಿಗೆ ಬಂದಾಗ ನಾನು ಅವನಿಗೆ ನಿನ್ನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದೆನು ಅಂತ ಹೇಳ್ತಾನೆ. ದಾವೀದ ಅರಸರು ಹೇಳ್ತಾನೆ, ಅವನು ವಾಪಸ್ಸು ಅರಣ್ಯದಿಂದ ಈ ಇಸ್ರಾಯೇಲರು ಜೆರುಸಲೇಮಿಗೆ ದಾವೀದನನ್ನು ಕರ್ಕೊಬರುವಾಗ ಅಲ್ಲಿ ಎದುರಿದ್ದಾಗ, ಆಗ ನೋಡಪ್ಪ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ, ನೀನು ನನಗೆ ಹಿಂಸೆ ಕೊಟ್ಟೆ, ಆದರೆ ನಾನು ಕೊಲ್ಲುವುದಿಲ್ಲ ಅಂತೇಳಿ ಪ್ರಮಾಣ ಮಾಡಿದೆ ಅಂತ ದಾವೀದ ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳಿದ ಅವರಿಗೆ, ಮಗನಿಗೆ ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಅಂತ. ಹಾಗಾದ್ರೆ ಅರ್ಥ ಮಗನಿಗೆ ಹೇಳ್ತಾನೆ. ಅದರ ಅರ್ಥ ಏನಾಗಿದೆ? ಮಗನಿಗೆ ನೀನು ಅವನನ್ನು ಬಿಡಬೇಡ ಅಂತೇಳಿ. ಇದು ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ಆಗಬಾರ್ದು. ನಮಗೆ ಒಂದು ವೇಳೆ ಯಾರ ಹಿಂದೆ ನಾವು ಇದನ್ನು ತಿಳ್ಕೊಂಡಿದ್ದೇವೆ, ಯಾರಾದರೂ ಏನಾದರೂ ತೊಂದರೆ ಮಾಡಿದರೆ ಮಕ್ಕಳಿಗೆ ಈ ರೀತಿ ನಾವು ಹೇಳಿ ಕೊಡಬಾರದು. ಅಪ್ಪ, ಅವ್ರಿಗೇನು ನೀನು ಮಾಡಬೇಡ, ತೊಂದರೆ ಮಾಡಿದ್ರು ಕೂಡ ಅವ್ರನ್ನು ನೀನು ಕ್ಷಮಿಸು, ದೇವರಿದ್ದಾರೆ ಅಂತ ಹೇಳಿ ನಾವು ಅವರನ್ನಿಗೆ ಬಿಡಬೇಕು. ಆಗ ಅಲ್ಲಿ ಏನಾಗ್ತದೆ, ಕೀರ್ತನೆ 112ರಲ್ಲಿ ಬರೆದಿರುವ ಪ್ರಕಾರ, ನಿನಗೆ ನನ್ನ ಮೇಲೆ ಭರವಸೆ ಇದ್ದರೆ ನಿನ್ನ ವೈರಿಗಳಿಗೆ ಬರುವುದನ್ನು ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯ ಅಂತ ಬರೆಯಲ್ಪಟ್ಟಿದೆ. ಇದು ನಾನು ಬಹಳ ಸಲ ಹೇಳಿದ್ದೇನೆ ನನ್ನ ಸಹೋದರ ಸಹೋದರಿ. ನನಗೂ ಕೂಡ ದೇವರ ದರ್ಶನ ಆಗುವುದಕ್ಕಿಂತ ಮೊದಲೇ ನಾನು ಅನ್ಯರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಆಗಲೂ ನನಗೆ ಬಹಳ ಹಿಂಸೆ ಕೊಟ್ಟವರು ಬಹಳ ಜನ ಇದ್ದಾರೆ, ಏನೇನೋ ಮಾಡಿದವರು ಇದ್ದಾರೆ. ಅವರಿಗೂ ಕೂಡ ಬಹಳ ಶಿಕ್ಷೆ ಬಂದು ಹೋಯಿತು ದೇವ್ರನ್ನ ಅರಿಯೋದಕ್ಕಿಂತ ಮೊದಲು. ಆಗಲೇ ಕಣ್ಣಾರೆ ಕಂಡೆ. ಆದರೂ ಒಂದು ಮನುಷ್ಯ ಆಗಲು ನನಗೆ ಹೇಳಿದರು, ನೋಡಪ್ಪ, ನಿನಗೆ ಏನೇನು ತೊಂದರೆ ಮಾಡ್ದ, ಜನ ಬಿಟ್ಟು ಅವರ ಮಗನ ಕೈಲಿ ಹೊಡೆಸಿದೆ, ಒಂದು ದೊಡ್ಡ ಐಶ್ವರ್ಯವಂತ. ಆಗ ನಾನು ಬಹಳ ಬಡವನಾಗಿದ್ದೆ. ಕಡೆಗೆ ಅವನಿಗೆ ಏನಾಯಿತು, ಅವನ ಹೆಂಡತಿ ಮಕ್ಕಳೇ ಅವನನ್ನು ಹೊರಗೆ ಹಾಕಿದ್ರು. ಊರಿಗೆ ಬಹಳ ದೊಡ್ಡ ಮನುಷ್ಯ. ಕಡೆಗೆ ಅವನನ್ನು ಏನು ಮಾಡಿದ್ರು, ಅಯ್ಯೋ, ಅವನು ಊರಿಗೇ ಒಂದು ಬಹಳ ಹೀನವಾದ ಮನುಷ್ಯನಾಗಿ ಬಿಟ್ಟಾಗ ಒಂದು ಮನುಷ್ಯ ಹೇಳಿದರು, ನೋಡು, ಒಂದು ಸಮಯದಲ್ಲಿ ನಿನ್ನ ಏನೇನು ಮಾಡ್ದ, ಅವನ ಪರಿಸ್ಥಿತಿ ಏನಾಯಿತು ನೋಡ್ಕೋ ಅಂತೇಳಿ. ದೇವರ ನಮಗೆ ಸ್ತೋತ್ರ. ಅದಲ್ಲದೆ ಬಹಳ ಹಿಂಸೆ ಕೊಟ್ಟವರಿಗೆ ಆಗಲೇ ಬಹಳ ಹಿಂಸೆ ಬಂದಿದ್ದು. ಆಮೇಲೆ ದೇವರ ದರ್ಶನವಾಗಿ ಯಾವಾಗ ಈ ಗ್ರಂಥಗಳನ್ನು ಓದಿದಾಗ ನನಗೆ ಅರ್ಥ ಆಯಿತು, ಆಗಲೇ ದೇವರು ನನ್ನೊಂದಿಗಿದ್ದಾರೆ ಎಂಬುದಾಗಿ. ದೇವರ ನಮಗೆ ಸ್ತೋತ್ರ. ಹಾಗೆ ನಾವು ಏನು ಮಾಡಬೇಕು, ಹಿಂಸೆ ಕೊಟ್ಟವರಿಗಾಗಿ ಮಕ್ಕಳಿಗೆ ನಾವು ಅವರಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಅದನ್ನೇ ದಾವೀದರಸರು ಹೇಳಿದ್ದಾರೆ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ ಅಂತ. ಒಂದು ವೇಳೆ ಅವರಿಗೆ ಮಕ್ಕಳ ಕೈಯಲ್ಲಿ ಹಿಂಸೆ ಪಟ್ಟವರ ಮಕ್ಕಳ ಕೈಯಲ್ಲೇ ಅವ್ರು ಸಾಯಬೇಕು ಅಂತಂದ್ರೆ ದೇವರ ಚಿತ್ತವಾದ ಅದು ಹಾಗೆ ಸಾಯ್ತಾರೆ, ಅಥವಾ ಬೇರೆ ವಿರೋಧಿಗಳ ಕೈಗೆ ದೇವರು ಅಂಥವರನ್ನ ಕೊಟ್ಟು ಅಲ್ಲಿ ಶಿಕ್ಷೆಯನ್ನು ಕೊಡಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ಇದು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. 9ನೇ ವಚನ. ನೀನಾದರೂ ಅವನನ್ನು ಶಿಕ್ಷಿಸದೆ ಬಿಡಬೇಡ. ನೋಡು, ಹೇಳ್ತಾ ಇದ್ದಾರೆ ಸೊಲೊಮೋನನಿಗೆ, ನಾನು ಪ್ರಮಾಣ ಮಾಡಿದ ದೇವರ ಹೆಸರಿನಲ್ಲಿ ಕೊಳ್ಳುವುದಿಲ್ಲ, ನೀನು ಶಿಕ್ಷಿಸದೆ ಬಿಡಬೇಡ, ನೀನು ಅವನಿಗೆ ಶಿಕ್ಷೆ ಕೊಡಲೇಬೇಕು ಅಂತ ನಾವು ಈ ರೀತಿ ಹೇಳಬಾರದು. ನೀನು ಬುದ್ಧಿವಂತನಲ್ಲವೋ, ಅವನ ಮುದಿ ತಲೆಯು ರಕ್ತಮಯವಾಗಿ ಸಮಾಧಿ ಸೇರುವಂತೆ ನೀನು ಮಾಡಬೇಕೆಂದು ನಿನಗೆ ಗೊತ್ತಿರುವುದು ಎಂಬುದೇ. ನೋಡು, ನನಗೆ ಹಿಂಸೆ ಕೊಟ್ಟ, ನೀನು ಬುದ್ಧಿವಂತ, ಅಪ್ಪನಿಗೆ ತಪ್ಪು ಮಾಡಿದಕ್ಕೆ ಹಾಗೆ ನಾವು ಕೂಡ ನೀನೇನು ಮಾಡಬೇಕು, ತಪ್ಪು ಮಾಡದೆ ಬಿಡಬೇಡ.
ಅವನು ವಯಸ್ಸಾದಾಗ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಅವನು ಸಾಯಬಾರ್ದು, ಸಮಾಧಿ ಆಗಬಾರ್ದು. ಆದರೆ ಅವನಿಗೆ ನೀನು ಶಿಕ್ಷೆ ಕೊಡಬೇಕು, ಕೊಡುತ್ತಲೇ ಇರಬೇಕು ಅಂತ ನಿನಗೆ ಗೊತ್ತಿಲ್ವೋ? ನಿನಗೆ ಗೊತ್ತಿದೆಯಲ್ವೋ? ಅಪ್ಪನಿಗೆ ತೊಂದರೆ ಮಾಡಿದ್ದಕ್ಕೆ ನೀನು ಅವನಿಗೆ ಮೈ ತೀರಿಸು ಅಂತ ದಾವೀದ ಅರಸರು ಮಗನಾದ ಸೊಲೊಮೋನನಿಗೆ ಹೇಳಿದರು. ಹಾಗೆ ಇವತ್ತು ಒಂದು ವೇಳೆ ಅಪ್ಪಂದಿರಿಗೆ ಏನಾದರೂ ತೊಂದರೆ ಮಾಡಿದಾಗ ಅಂಥವರಿಗೆ ಮಕ್ಕಳ ಕೈಲೇ ಸಾಯಬೇಕು, ಮರಣವಾಗಬೇಕು ಅಂತಾದರೆ ಅದು ನೆರವೇರುತ್ತದೆ. ಅದು ದೇವರಿಂದ ಬಂದ ಕಾರ್ಯವೇ. ಇಲ್ಲಾಂದರೆ ನಾವು ಅಂಥವರಿಗಾಗಿ ಏನು ಮಾಡಬೇಕು? ಮೊದಲು ಪ್ರಾರ್ಥಿಸಬೇಕು. ದೇವರೇ ಅವರನ್ನು ಕ್ಷಮಿಸಪ್ಪ, ನಿನ್ನ ಸಾಕ್ಷಿಯನ್ನಾಗಿ ಮಾರ್ಪಡಿಸು ಅಂತೇಳಿ ನಾವು ಶಾಂತಿ ಸಮಾಧಾನದಲ್ಲಿ ಹೋದಾಗ ದೇವರೇ ಅವರಿಗೆ ಯಾರ ಕೈಲಿ ಏನು ಶಿಕ್ಷೆ ಯಾವ ಸಮಯದಲ್ಲಿ ಕೊಡಿಸ್ಬೇಕೋ ಅದನ್ನೇ ಕೊಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಇವತ್ತಿನ ಈ ಒಂದು ಸಂದೇಶವನ್ನು ಕೂಡ ಬಹಳ ಎಚ್ಚರವಾಗಿ ನಾವು ಚೆನ್ನಾಗಿ ತಿಳ್ಕೊಂಡು ಮುಂದೆ ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ವಯಸ್ಸಾದ ಸಮಯದಲ್ಲಿ ಕೂಡ ಕೆಲವೊಂದು ವಿಷಯಗಳನ್ನು ಮಕ್ಕಳಿಗೆ ಹೇಳಬೇಕು. ದೇವರ ವಾಕ್ಯದಂತೆ ನಡೆಯಿರಿ, ಆಗ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಸದಾಕಾಲ ಎಂದೆಂದಿಗೂ ಆಶೀರ್ವದಿಸುವರು. ಧೈರ್ಯವಾಗಿರಿ, ಹೆದರಬೇಡಿರಿ ಅಂತ ಚೆನ್ನಾಗಿ ಮಕ್ಕಳ ವಿಷಯದಲ್ಲಿ ಬೋಧನೆ ಮಾಡಬೇಕು. ಅವರ ಮಕ್ಕಳಿಗೂ ಕೂಡ ತಿಳಿಸಬೇಕು. ಹಾಗೆಯೇ ಅವರ ಸಂತಾನ ಉದ್ಧಾರವಾಗಿ ಹೋಗ್ತದೆ. ಇದು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ನಾವು ಬಹಳ ಸಲ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಕೇಳುತ್ತಿರೋ ನಿಮ್ಮೆಲ್ಲರ ಮೇಲೆ ಕೂಡ ದೇವರ ಆಶೀರ್ವಾದ ಇರಲಿ. ನೀವು ನಿಮ್ಮ ಮಕ್ಕಳನ್ನು ಅವರವರ ಮಕ್ಕಳನ್ನು ಅದರಲ್ಲಿ ವಿಶೇಷವಾಗಿ ಅವರವರ ಮಕ್ಕಳನ್ನು ಎಚ್ಚರಿಸುತ್ತಾ ಅವರ ಮುಂದಿನ ಸಂತಾನಕ್ಕೆ ತಿಳಿಸುವ ಹಾಗೆ ಕೂಡ ಅವರಿಗೆ ಬುದ್ಧಿವಾದ ಹೇಳುತ್ತಾ ಹೋಗಬೇಕು. ಎಲ್ಲ ಮಕ್ಕಳು ದೇವರ ವಾಕ್ಯವನ್ನು ಎಲ್ಲವನ್ನು ಕೇಳೋದಿಲ್ಲ, ಆದರೆ ದೇವರ ಆಶೀರ್ವಾದ ಯಾರಲ್ಲಿದೆಯೋ ಅಂಥವರು ಕೇಳುತ್ತಾರೆ. ಅಂಥವ್ರನ್ನ ಅರ್ಥ ಮಾಡಿಕೊಂಡು ಬಹಳ ಆಳವಾಗಿ ನಾವು ದೇವರ ವಿಷಯದಲ್ಲಿ ಅವರನ್ನು ನಡೆಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಹಾಗೂ ನಾನು ಹೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದ್ದೀರಿ. ಅದಕ್ಕೂ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವ ಇವರೆಲ್ಲರೂ ಅದರಂತೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ನಿಮ್ಮ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ತಿಳಿಸಿ ಸಾಕ್ಷಿಗಳಾಗುವಂತೆ ಮಾರ್ಪಡಲಿ. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ.